ದಿವಸದ ಹೋರಾಟವನ್ನು ಮಾಡಿದ್ದೀರಿ ರೈತರ ಪರವಾಗಿ. ಯಾವ ರೀತಿ ಆಗಿರುತ್ತೆ, ಎಲ್ಲಿಂದ ಇರುತ್ತೆ? ನಮ್ಮ ಹಿರಿಯ ಶಾಸಕರಾದಂಥ ರಮೇಶ್ ಜಾರಕಿಹೊಳಿ ಅವರು ಹೇಳಿದ್ದಾರೆ, ಈ ಒಂದು ಅಧಿವೇಶನ ಮುಗಿದ ಮೇಲೆ ನಾವು ಬಳ್ಳಾರಿ ಮತ್ತು ವಿಜಯನಗರ ಎರಡು ಕಡೆ ಈ ವಕಫ್ ವಿರುದ್ಧ ಹೋರಾಟವನ್ನು, ಅದರ ಜೊತೆಗೆ ವಾಲ್ಮೀಕಿ ಹಗರಣ ಇರ್ಬೋದು, ಅದರ ಜೊತೆಗೆ SC ಜನಾಂಗದ 24,000 ಕೋಟಿ ರೂಪಾಯಿಯನ್ನು ಡೈವರ್ಟ್ ಮಾಡಿರ್ಬೋದು ಮತ್ತು ರಾಜ್ಯ ಸರ್ಕಾರ ಏನು ವಿಫಲ ಆಗಿದೆ ಅದ್ರ ಬಗ್ಗೆ ನಾವು ಹೋರಾಟವನ್ನು 2ನೇ ಹಂತದ ಪ್ರಾರಂಭ ಮಾಡ್ತೀವಿ. ಈಗ ಪಕ್ಷ ಒಳಗೊಂಡಂತೆ ಸರ್ ಹೋರಾಟನ ಹೇಗೆ? ಭಾರತೀಯ ಜನತಾ ಪಾರ್ಟಿ ಕರ್ನಾಟಕ ಬ್ಯಾನರ್ ತೆಗೆದು ಮಾಡ್ತೀವಿ. ಎಲ್ಲರಿಗೂ ಆಹ್ವಾನ ಕೊಟ್ಟಿದ್ದೀರಾ ಸರ್? ಎಲ್ಲರಿಗೂ ರಾಜ್ಯ ಅಧ್ಯಕ್ಷ ಆದಿಯಾಗಿ ಯಾರಿಗೆ ರೈತರ ಬಗ್ಗೆ ಮಾನ್ಯ ಮಗಳ ಬಗ್ಗೆ ಏನು ಗೌರವ ಇದೆ ಅದೆಲ್ಲ ಬರಬೇಕು ಸರ್. ಮೊನ್ನೆ ವಿಜೇಂದ್ರ ಅವ್ರ ಜೊತೆ ಮಾತುಕತೆ ಅದೇ ಅದಕ್ಕೆ ಅವ್ರು ನಮಸ್ಕಾರ ಮಾಡಿದ್ರೆ ನಾನು ನಮಸ್ಕಾರ ಮಾಡಿ ನಡೀತಿ ಬಂದು ಊಟಕ್ಕೆ ಕರೆದ್ರೆ ಹೋಗ್ಬೇಕು ಹೋಗ್ಬೇಡದು ನಾನು ಬಿಟ್ಟಿದ್ದು. ಬಟ್ ಆತ್ಮೀಯ ಮಾತಾಡಿದ್ರು ಏನು ಸುಮಾರು ನಿಮಿಷ ಜಗಳ ಸುಮಾರು ಬಳಿಕ ಸರ್ ನಮಸ್ಕಾರಕ್ಕೆ ಮಾತಾಡಿದ್ರು, ಸುಮಾರು ಬಳಿಕ ಮಾತಾಡ್ತಾರೆ ಹೆಂಗೆ ಒಂದೊಂದು ನಮಸ್ಕಾರ ಮಾಡ್ತಾರೆ, ಒಳಗೆ ಏನು ಮಾಡ್ತಿರ್ತಾರೆ ಯಾರಿಗೆ ಗೊತ್ತಿಲ್ಲ. ಮುಂದೆ ನಮಸ್ಕಾರ ಮಾಡೋರು ಭಾಳ ಡೇಂಜರ್, ಭಾಳ ಬೆಲ್ಲದ ಮಾತುಗಳವ್ರು ಭಾಳ ಡೇಂಜರ್ ಇರ್ತಾರೆ. ನಮ್ಮವರು ಅಂತ ಬೆನ್ನಾಗ ಆಗ್ತಾರೆ. ಈಗ ಜಮೀರ್ ಅಹಮದ್ ಕೂಡ ಭೇಟಿ ಆದ್ರಿ, ಜಮೀರ್ ಅವ್ರನ್ನು ಕೂಡ ಭೇಟಿ ಆದ್ರಿ ಸರ್? ಜಮೀರ್ ಅಹಮದ್ ಅವ್ರು ಕೂಡ ಭೇಟಿ ಆಗಿದ್ರಿ? ಜಮೀರ್ ಅಹಮದ್ ಅವರು ಅದಕ್ಕೆ ಸರ್ ಅಲ್ಪಸಂಖ್ಯಾತ ಇಲಾಖೆಯಲ್ಲಿ ಏನು ಮಾಡ್ಯಾರೋ ಒಂದು ಸರ್ಕ್ಯುಲರ್, ಯಾವುದೇ ಅನುದಾನ ಯಾವುದೇ ಯೋಜನೆಗಳು ಅಲ್ಪಸಂಖ್ಯಾತ ಇಲಾಖೆಯಲ್ಲಿ ಬರುವಂಥ ಯೋಜನೆಗಳಲ್ಲಿ 80% ಮುಸ್ಲಿಮರಿಗೆ, 10% ಕ್ರಿಶ್ಚಿಯನ್ರಿಗೆ, 10%ನಲ್ಲಿ ಜೈನರು, ಬೌದ್ಧರು, ಸಿಖ್ರು, ಪಾರ್ಸಿಗಳು ಹಿಂಗೆ ವರ್ಗೀಕರಣ ಮಾಡ್ಯಾರ. ನಾನು ನೀನೇ ಪ್ರಶ್ನೆ ಮಾಡಿದ್ದೇನೆಂದ್ರೆ ಯಾವುದೇ ಸಮುದಾಯಕ್ಕೆ ಸ್ಪೆಸಿಫಿಕ್ ಆಗಿ ಅಲ್ಪಸಂಖ್ಯಾತರದೇ ಒಂದು ಇದು ಕ್ಯಾಟಗರಿ, ಅದ್ರಾಗ ಮತ್ತು ಇವ್ರು ಜಾತಿ ಮಾಡಕ್ಕೆ ಹೋಗಾರೆ, ಅದು ನಾವು ಒಪ್ಪೋದಿಲ್ಲ. ಒಂದೊಂದು ಕಡೆ ಕ್ರಿಶ್ಚಿಯನ್ ಜಾಸ್ತಿ ಅದ, ದಕ್ಷಿಣ ಕನ್ನಡದಲ್ಲಿ ಕ್ರಿಶ್ಚಿಯನ್ ಕೆಲವೊಂದು ಕ್ಷೇತ್ರದಲ್ಲಿ ಜಾಸ್ತಿ ಅದ, ಕೆಲವೊಂದು ಕಡೆ ಜೈನ ಸಮುದಾಯ, ಉಡುಪಿ ಕ್ಷೇತ್ರದಲ್ಲಿ ನಮ್ಮ ಕಾರ್ಕಳ ಕ್ಷೇತ್ರದಲ್ಲಿ ಜೈನ ಸಮುದಾಯ ಜಾಸ್ತಿ ಅದಾರ. ನೀವು 80-10 ರೇಷಿಯೋ ಮಾಡಿದ್ರೆ ಆ ಜೈನ ಸಮುದಾಯಕ್ಕೂ ಅನ್ಯಾಯ ಆಗ್ತದೆ, ಕ್ರಿಶ್ಚಿಯನ್ ಸಮಾಜಕ್ಕೂ ಅನ್ಯಾಯ ಆಗ್ತದೆ. ಅದಕ್ಕೆ ನಾವು ಹೇಳಿದ್ದೇನೆಂದರೆ ವಿಧಾನಸಭಾವಾರ ಯಾವ್ಯಾವ ಅಲ್ಪಸಂಖ್ಯಾತ ಸಮುದಾಯಗಳದಾವೆ, ಜೈನರಿರ್ಬೋದು, ಸಿಖ್ರಿರ್ಬೋದು, ಪಾರ್ಸಿಗಳು ಇರ್ಬೋದು, ಕ್ರಿಶ್ಚಿಯನ್, ಆ ಪರ್ಸೆಂಟೇಜ್ ಮ್ಯಾಗ ಅವ್ರಿಗೆ ಏನು ಅವರ ಸೌಲಭ್ಯಗಳನ್ನು ಕೊಡ್ಬೇಕಂತೇಳಿ ಇವತ್ತು ಜಮೀರ್ ಅಹಮದ್ ಖಾನ್ ಬೆಳಿಗ್ಗೆ ಕರೆಸಿದ್ರು. ಅವರ ಎಲ್ಲ ಅಧಿಕಾರಿಗಳು ಬಂದಿದ್ದರು. ನಾವು ಹೋಗಿದ್ದೆ ಅವ್ರ ಕಚೇರಿಗೆ, ಸರ್ಕಾರಿ ಕಚೇರಿಗೆ ಹೋಗಿದ್ದೆ. ನಾನು ಮನೆಗೆ ಹೋಗಿಲ್ಲ, ಹೋಗಲ್ಲೇನು ಬಿರಿಯಾನಿ ತಿಂದೆಲ್ಲ. ನಾವು ಹೋಗೀನಿ. ನನ್ನ ಕ್ಷೇತ್ರದ್ದು ಒಂದಿಷ್ಟು ಮನೆಗಳು ಅವರು ಡಿಲೀಟ್ ಮಾಡಿದ್ರು, 1285 ಮನೆ, ಅದನ್ನು ಪುನರ್ ಇದು ಮಾಡಬೇಕಂತೇಳಿ ಪತ್ರ ಕೊಟ್ಟಿದ್ದೀನಿ. ಇನ್ನು ಬಿಜಾಪುರನಾಗ ನಮೋ ನಗರ ಅಂತೇಳಿ ಸುಮಾರು 1493 ಮನೆಗಳು ರೆಡಿಯಾಗಿವೆ. ಇನ್ನೂ ನನಗೆ ಬಿಜಾಪುರದ ಕ್ಷೇತ್ರದಲ್ಲಿ ಸುಮಾರು 2500 ಮನೆಗಳು ಬರಬೇಕಾಗಿವೆ. ಅದನ್ನು ಕೊಡಬೇಕು. ಯಾಕಂದ್ರೆ 31 ಎಕರೆ ಇದು ಎಲ್ಲನೂ ಜನರ ಪರವಾಗಿ ನಮ್ಮ ಹಿಂದೂ ಸಮಾಜದ ಭಾಗಗಳಿಗೆ ಅನ್ಯಾಯ ಆಗಿದ್ದಕ್ಕೆ ಹೋಗಿದ್ದು ನಿಜ. ನಮ್ಮದು ಜಮೀರ್ ಅಹಮದ್ ಖಾನ್ ಅವರು ಸರ್ಕಾರಿ ಕೆಲಸಕ್ಕೆ ಹೋಗಿದ್ದೆ ಹೊರತು ಯಾವುದೇ ವೈಯಕ್ತಿಕ ಕೆಲಸ. ಸರ್ ಯಡಿಯೂರಪ್ಪ ಸಮಾವೇಶ ಮಾಡಿ